ಹಲೋ ಹಾಯ್ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸೋಲೋ ಟ್ರಾವೆಲರ್ ಶರತ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟಲ್ಲಿರತಕ್ಕಂಥ ಕರುಗಳ ಭ್ರೂಣಗಳು. ಇವು 8 ತಿಂಗಳು ಹಸುವಿನ ಭ್ರೂಣ, ಇದು ಬಂದು 3 ತಿಂಗಳದು, ಇದು ಬಂದು 6 ತಿಂಗಳದು, ಇದು ಬಂದು 4 ತಿಂಗಳದು, ಮತ್ತು ಇದು ನೋಡಿ 3 ತಿಂಗಳು ಭ್ರೂಣ. ಇದು ಅದರ ನೆಕ್ಸ್ಟು ಗರ್ಭಕೋಶ. ಇನ್ನು ನೀವು ನೋಡ್ತಾ ಹೋದರೆ ಆಗ ಕರು ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರಾಬ್ಲಮ್ ಆಗಿರತಕ್ಕಂಥ ಕರು ಇವೆಲ್ಲ ತೆಗೆದು ಈ ಥರ ಮ್ಯೂಸಿಯಮಲ್ಲಿ ಇಟ್ಟಿದ್ದೀವಿ. ಇನ್ನು ಇದು ಬಂದು 6 ತಿಂಗಳದು, ಇದು ಬಂದು 5 ತಿಂಗಳು ಕರು. ಸೊ ನೆಕ್ಸ್ಟ್ ನೋಡೋದಾದರೆ ಇದು ಬಂದು 9 ತಿಂಗಳು ಕರು. ಮತ್ತು ಈಗ ಇದು ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಹಸುಗಳು ಮೇಲಕ್ಕೆ ಹೋದಾಗ ಈ ಥರ ಪ್ಲ್ಯಾಸ್ಟಿಕ್ಕು ಮತ್ತು ಕಬ್ಬಿಣ ಬ್ಲೇಡ್ಗಳು ಪೈಪ್ಗಳೆಲ್ಲ ತಿಂದು ಈ ಥರ ಹರಸ್ಕೊಳ್ಳೋಕ್ಕಾಗದೆ ಪ್ರಾಬ್ಲಮ್ ಆಗಿ ಡೆತ್ತಾಗಿ ಅದರಿಂದ ತೆಗ್ದು ಸೇವ್ ಮಾಡಿಟ್ಟಿರೋಂಥ ಇವು ಪೀಸ್ಗಳು. ಸೊ ಹಾಗಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರೂ ಕೂಡ ಹಸುಗಳು ಮೇಯೋ ಜಾಗದಲ್ಲಿ ಈ ಥರ ಪ್ಲ್ಯಾಸ್ಟಿಕ್ಕನ್ನು ಹಾಕ್ಬಾರ್ದು. ಅದನ್ನು ತುಂಬ ಕಡಿಮೆ ಮಾಡೋದನ್ನೆಲ್ಲ ಕ್ಯಾನ್ಸಲ್ ಮಾಡಬೇಕು. ಏಕೆಂದರೆ ಅವುಗಳ ಪ್ರಾಣಾಪಾಯ ತುಂಬ ಇರುತ್ತೆ ಆ ಥರ ಡೈಜೆಷನ್ ಆಗದೆ ಹೋದಾಗ.